ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಅಂಬಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಅಧ್ಯಕ್ಷರಿಂದ ಹಣ ದುರ್ಬಳಕೆ, ಮಾಜಿ ಅಧ್ಯಕ್ಷರುಗಳಿಂದ ಆರೋಪ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಅಂಬಳಿ ಗ್ರಾಮ ಪಂಚಾಯಿತಿಯಲ್ಲಿ 2016-17 ಗ್ರಾಮ ವಿಕಾಸ ಮತ್ತು 2017-18ನೇ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಹಾಗೂ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಅವ್ಯವಹಾರ ನಡೆದಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕಾನೂನು ರೀತ್ಯ ಸೂಕ್ತ ಕ್ರಮ ಜರುಗಿಸಬೇಕೆಂದು ಅಂಬಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು ಹಾಗೂ ಮಾಜಿ ಸದಸ್ಯರುಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ನಂತರ ಗ್ರಾಮ ಪಂಚಾಯಿತಿ ಮುಂಭಾಗ ಸುದ್ದಿಗೋಷ್ಠಿ ಕರೆದು ಮಾಜಿ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಮತ್ತು ಸಿದ್ದನಾಯ್ಕರವರು ಮಾತನಾಡಿ, ಅಂಬಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಯೋಜನೆಯಡಿಯಲ್ಲಿ ಗ್ರಾಮಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ 57 ಲಕ್ಷದಲ್ಲಿ ಕೆಆರ್ಡಿಎಲ್ ಇವರಿಗೆ 15 ಲಕ್ಷ ನೀಡಿರುತ್ತಾರೆ. 35 ಲಕ್ಷ ಹಣ ಇದ್ದು ಉಳಿಕೆ 7 ಲಕ್ಷ ಹಣವನ್ನ ಇವರ ಸ್ವಂತಕ್ಕೆ ದುರ್ಬಳಕೆ ಮಾಡಿಕೊಂಡಿರುತ್ತಾರೆ. 2025-26ನೇ 15ನೇ ಹಣಕಾಸು ಯೋಜನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿಗಳನ್ನ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡದೆ ಕೆಲವು ಎಲೆಕ್ಟ್ರಿಕಲ್ಸ್ ಹಾರ್ಡ್ವೇರ್ಗಳಿಗೆ ನಕಲು ಬಿಲ್ಗಳನ್ನು ಸೃಷ್ಟಿಸಿ ಇದರ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಕರವಸೂಲಿ ಖಾತೆ 25% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭಿವೃದ್ಧಿ ಅನುದಾನದಲ್ಲಿ ಯಾವುದೇ ವಿದ್ಯಾಭ್ಯಾಸಕ್ಕಾಗಲಿ ಶವ ಸಂಸ್ಕಾರಕ್ಕಾಗಲಿ ನೀಡದೆ ತಮಗೆ ಇಚ್ಛಾನುಸಾರ ಅವರುಗಳಿಗೆ ಬೇಕಾದ ವ್ಯಕ್ತಿಗಳ ಹೆಸರುಗಳಿಗೆ ಚೆಕ್ಗಳನ್ನು ನೀಡಿ ಹಣವನ್ನ ವಾಪಸ್ ತೆಗೆದುಕೊಂಡು ದುರ್ಬಳಕೆ ಮಾಡಿಕೊಂಡಿರುತ್ತಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಾಗಲಿ ಎಂದು ಶೇಖರಿಸುತ್ತಿದ್ದ ಹಣವನ್ನ ತಮಗೆ ಇಷ್ಟ ಬಂದ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡಿರುವುದಕ್ಕೆ ನಾವು ದಾಖಲೆ ಸಮೇತ ದೂರು ನೀಡಿದ್ದೇವೆ. ಹಾಗಾಗಿ ಸಿಇಒ ಹಣವನ್ನ ವಾಪಸ್ ಸದರಿ ಖಾತೆಗೆ ಜಮಾ ಮಾಡಿಸಿಕೊಟ್ಟು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಮಾಧ್ಯಮದಿಂದ ಒತ್ತಾಯಿಸಿದರು. ವರದಿ ಗೂಳಿಪುರ, ಮಣಿಕಂಠ ನಾಯ್ಕ್, ಚಾಮರಾಜನಗರ. ನನ್ನ ಹೆಸರು ನಂಜುಂಡಸ್ವಾಮಿ ಅಂತ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಂಬಳೆ. ನಮ್ಮ ಪಂಚಾಯಿತಿನಲ್ಲಿ ಹಣ ದುರುಪಯೋಗ ಆಗಿರೋದ್ರ ಬಗ್ಗೆ ಆಲ್ರೆಡಿ ಸಿಇಒಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಅಧ್ಯಕ್ಷರು ಮತ್ತು PDO ಇಬ್ಬರು ಸೇರಿ ಗ್ರಾಮ ವಿಕಾಸ ದುಡ್ಡನ್ನು 57 ಲಕ್ಷಗಳು ದುಡ್ಡಿದ್ದು ನಮ್ಮಲ್ಲಿ ಸುಮಾರು 7 ವರ್ಷಗಳ ಕಾಲದಿಂದ ಇತ್ತು. ಇವಾಗ ಅದನ್ನು ನಾವು ಈಗ ಮೊನ್ನೆ ಸ್ವಲ್ಪ ಒಂದು ವಾರದಿಂದ ನೋಡುವಾಗ ಅದು 35 ಲಕ್ಷಕ್ಕೆ ಬಂದಿದೆ. ಅದು ಇನ್ನು 7 ಲಕ್ಷ ಎಲ್ಲೋಯ್ತು ಅಂತ ಕೇಳಾಗ ಮೇಡಮ್ನವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳಿದ್ವಿ. ಏನಾದ್ರು ಮಿಸ್ಯೂಸ್ ಆಗಿದ್ರೆ ಅಥವಾ ಏನಾದ್ರು ಬೈ ಚಾನ್ಸ್ ತಪ್ಪಾಗಿ ಎಲ್ಲರೂ ಹೋಗಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿ ನಾನು ಹೇಳಿದೆ. ಸರಿ, ಅವರು ಅದಕ್ಕೆ ಯಾವುದೋ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತು ನಾವು ಎಲ್ಲ ದಾಖಲಾತಿಗಳನ್ನೆಲ್ಲ ನೋಡಿ ಮತ್ತು ಸಿಇಒಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಇನ್ನು ಮುಂದಿನ ಕ್ರಮಕ್ಕೆ ಸಿಇಒ ಅವ್ರನ್ನ ಕಾಯ್ತಾ ಇದ್ದೀವಿ. ಮುಂದೆ ಸಿಇಒ ಅವರು ಏನು ಹೇಳ್ತಾರೆ ಅದರ ಮೇಲೆ ಮುಂದಿನ ಹೆಜ್ಜೆನ ಇಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸಿದ್ದನಾಯ್ಕ, ಅಂಬಳೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ನಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ 16, 17 ಮತ್ತು 17-18 ಗ್ರಾಮ ವಿಕಾಸ ಯೋಜನೆಯಲ್ಲಿ ಒಂದು ಅಭಿವೃದ್ಧಿ ಸ್ಕೀಮ್, ಇದರ ಯೋಜನೆ ಸುಮಾರು 2 ಕೋಟಿ ವೆಚ್ಚದಲ್ಲಿ 16 ಮತ್ತು 17-18 2 ಕೋಟಿ ವೆಚ್ಚದಲ್ಲಿ ನಾವು ಕ್ರಿಯೋಜನೆ ಮಾಡಿ ಶಾಸಕರು ಅಧ್ಯಕ್ಷತೆಯಲ್ಲಿ ಮತ್ತು ಸಿಇಒ ಅವರ ಅನುಮೋದನೆ ತಗೊಂಡು ಎಲ್ಲ ಕಾಮಗಾರಿ ನಡೀತಾ ಇದ್ದವು. ಅದರ ಮಧ್ಯದಲ್ಲಿ ಒಂದು ನಮ್ಮದು KRDLಗೆ ಇವಾಗ ಒಂದು 15 ಲಕ್ಷ ಕೊಟ್ಟು ಕಾಮಗಾರಿ ಪ್ರಾರಂಭಿಸಬೇಕು ಅಂತ 15 ಲಕ್ಷ ಕೊಟ್ಟಿದ್ದೆವು. ಆವಾಗ ನಾವು ಒಂದು ಹಿಂದಿನ ದಿನಾಂಕ ಅಂದರೆ 15/7/2025ರಲ್ಲಿ 57,69,454 ರೂಪಾಯಿ ನಮ್ಮ ಖಾತೆಯಲ್ಲಿ ಗ್ರಾಮ ವಿಕಾಸ್ ಮತ್ತು ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಲ್ಲಿ ಇತ್ತು. ಈವಾಗ 15 ಲಕ್ಷ ಕೊಟ್ಟ ನಂತರ 35,61,079 ರೂಪಾಯಿ ಆಗಿದೆ. ಅದರಲ್ಲಿ 15 ಲಕ್ಷ KRDL ಅವ್ರಿಗೆ ಹೋದರೆ ಇನ್ನು 7,60,60,000 ರೂಪಾಯಿ ದುರುಪಯೋಗ ಆಗಿದೆ. ಇದ್ರ ಬಗ್ಗೆ ನಾವು ಸನ್ಮಾನ್ಯ ನಮ್ಮ ಚಾಮರಾಜನಗರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ. ಅವರು ಈ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಪರಿಶೀಲಿಸಿ ನಾವು ಅವರ ವಿರುದ್ಧ ತಪ್ಪಿತಸ್ಥರಾದ ಪಂಚಾಯತಿ PDO ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ನವೀನ್ ಮತ್ತು ಕಾವ್ಯ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಈ ಥರ ಹಣ ದುರುಪಯೋಗ ಇರೋದ ಖಂಡಿತವಾಗೂ ಮತ್ತೊಂದಿನ ಇದು ಮರುಕಳಿಸಬಾರ್ದು. ಯಾವುದೇ ಪಂಚಾಯತಿ ಆಗಲಿ ಈ ಥರ ಆಗಬಾರ್ದಂತ ನಾವು ಈಗಾಗಲೇ ದೂರು ಕೊಟ್ಟಿದ್ದೀವಿ. ಸಿಇಒ ಅವರ ಮೇಲೆ ಅಪಾರವಾದ ನಂಬಿಕೆ, ನ್ಯಾಯದ ಪರ ಇರ್ತಾರೆ ಅಂತ ಹೇಳ್ತಾ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತ ಈ ಮೂಲಕ ತಮ್ಮ ಪತ್ರಿಕೆಗಳ ಮೂಲಕ ನಾವು ಮನವಿ ಮಾಡ್ಕೊತಾ ಇದ್ದೀವಿ.
ಸರ್, ಈಗ ನೀವು ಪಂಚಾಯಿತಿ ಇದು ಏನು ನಿಮ್ಮ ಅವಧಿ ಮುಗಿಯೋಕ್ಕೂ ಮೊದಲೇ ಮೀಟಿಂಗ್ಗಳು ನಡೀತಾ ಇದ್ವು. ಆ ಮೀಟಿಂಗ್ಗಳಲ್ಲಿ ಮತ್ತು ಜನಸಂಪರ್ಕ ಸಭೆಗಳು ನಡೀತಾ ಇದ್ವು. ಆ ಸಂದರ್ಭದಲ್ಲಿ ನೀವು ಪಾಸ್ಬುಕ್ನ ಎಂಟ್ರಿನ ಕೇಳ್ತಿರ್ಲಿಲ್ವ ನೀವು ಯಾರು? ಸರ್, ಕೇಳಿದ್ದೀವಿ. 2-3 ಬಾರಿ ಮೀಟಿಂಗಲ್ಲಿ ರದ್ದಾಗಿದೆ ಮೀಟಿಂಗು. 4ನೇ ಬಾರಿಲಿ ನಡವಳಿನೇ ಬರೆಸಿದ್ದೀವಿ. ಯಾವುದೇ ಕಾರಣಕ್ಕೂ ಮುಂದಿನ ಸಭೆ ಮಾಡಬೇಕಾದ್ರೆ ಎಲ್ಲ ಪಾಸ್ಬುಕ್ಕು ಮತ್ತು ಲೆಕ್ಕಾಚಾರಗಳ ಬಂದರೆ ಮಾತ್ರ ಸಭೆ ಮಾಡಿದರೆ ಬೇಡ ಅಂತ. ಅದರಂತ ಅದು ನಡವಳಿನೇ ಮಾಡಿದ್ದೀವಿ. ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರು ಒಮ್ಮತದ ಮೇರೆಗೆ ಸಭೆಯಲ್ಲಿ ಯಾವುದೇ ಪಾಸ್ಬುಕ್ಕು ಕೊಡದೆ ಇದಕ್ಕೂ ಕೊಡದೇ ಇರೋ ಕಾರಣ ಸಭೆಯಲ್ಲಿ ನಡವಳಿಯಾಗಿದೆ ಸರ್. ಆಗಲೇ ಸಿ ಎನ್ ಹುಣಸ್ವಾಮಿ ಅವರು ಒಂದು ನಮ್ಮ ಕಾರ್ಯನಿರ್ವಾಹಕರಿಗೆ ಒಂದು ದೂರು ಕೊಟ್ಟಿದ್ದರು. %25 ಅನುದಾನದಲ್ಲಿ ಯಾವುದೇ SC/ST ಇವ್ರಿಗೆ ಫಲಾನುಭವಿ ಆಯ್ಕೆ ಮಾಡಿ ಯಾವುದೇ ದುಡ್ಡು ಆಗಿಲ್ಲ ಅಂತ ಕೊಟ್ಟಿಲ್ಲ ಅಂತ. ಅದರಲ್ಲಿ ಇ ಒ ಸಾಹೇಬರು ಮತ್ತೆ ಅದಕ್ಕೆ ಒಂದು ಇಲ್ಲಿಗೆ ಪತ್ರದ ಮುಖಾಂತರ ದಾಖಲೆ ಕೇಳಿದರೆ ಅದು ಕೂಡ ಕೊಟ್ಟಿಲ್ಲ. ಇವರು ಇವನೇ ಕೇಳದೆ ಕೊಡದಿದ್ದು ಇನ್ನೂ ನಮ್ಮ ಪಂಚಾಯತ್ ಸದಸ್ಯರು ಕೊಡೋಕ್ಕೆ ಸಾಧ್ಯವಿಲ್ಲ. ಇವ್ರ ಕೈಲಿ ನಾವು KRDLಗೆ ಒಂದು 15 ಲಕ್ಷ ಹೋಗಿದ್ದು KRDL ಅವರು ಬಂದಿಲ್ಲ ಅನ್ನೋ ಒಂದು ಕಾರಣದಿಂದ ಒಂದು ಲೆಟ್ರ್ ಹಾಕಿದಾಗ ಆ ಅಕೌಂಟಲ್ಲಿ ಚೆಕ್ ಮಾಡಿದಾಗ ನಮ್ಗೆ ಇದು ಗೊತ್ತದ್ದು. ಆದರೆ ಅಲ್ಲಿವರೆಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ನೇರ ಆರೋಪ ಹಣನ ಯಾರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಿದ್ರಿ? ಸನ್ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದ ನವೀನ್ ಅವರು ನೇರವಾಗಿ ಇದನ್ನು KRDLಗೆ ಕೊಟ್ಟು ಖರ್ಚು ಮಾಡಬೇಕು ಅನ್ನೋ ಯಾವುದೇ ಬೇರೆ ಖಾತೆ ಅಂಗಡಿ ಹಾರ್ಡ್ವೇರ್ಸ್ ಯಾವುದೂ ಕೊಡೋಂಗಿಲ್ಲ. ಇವರು ಅದನ್ನು ನೇರವಾಗಿ ಅವರ ವೈಯಕ್ತಿಕವಾಗಿ ಬೇರೆ ಅವ್ರಿಗೆ ಇಷ್ಟಾನುಸಾರ ಅಂಗಡಿಗಳಿಗೆ ಹಾಕೊಂಡು ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಈಗ ಆರೋಪ ಮಾಡ್ತಿರೋದಿಲ್ಲ ಸರ್, ನಿಮ್ಮ ಹತ್ರ ದಾಖಲೆ ಇದೆಯಾ? ದಾಖಲೆ ಇದೆ ಸರ್. ಅದು ಸಂಬಂಧಪಟ್ಟ ನೋಡಿ ಸರ್, ಈಗ ಅಲ್ಲಿ 15/7/2025 57,69,000 ರೂಪಾಯಿ ಇತ್ತು ಸರ್. ಇವಾಗ ಪ್ರೆಸೆಂಟ್ಲಿ ಇವತ್ತಿನ ಡೇಟ್ಗೆ 35,61,000 ರೂಪಾಯಿ ಇದೆ ಸರ್. ಅದರಲ್ಲಿ 15 ಲಕ್ಷ KRDLಗೆ ಹೋದರೆ ಇನ್ನು 7 ಲಕ್ಷ ರೂಪಾಯಿ ದುರುಪಯೋಗ ಇದೆ ಸರ್. ಇದು ಸ್ಟೇಟ್ ಬ್ಯಾಂಕ್ ಆಫ್ ನಮ್ಮ ಅಂಬಳ ಶಾಖೆ ಖಾತೆ ಸರ್.